ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೆಪಿಸಿಸಿ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕರ ವಿಭಾಗ ಮತ್ತು ನವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಪದಾಧಿಕಾರಿಗಳ ವತಿಯಿಂದ ಮಧುಗಿರಿ ತಾಲೂಕು ಮಹಿಳಾ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ನೂತನವಾಗಿ ಅಧ್ಯಕ್ಷರಾಗಿರುವ ಶ್ರೀಮತಿ ಪಾರ್ವತಿ ಮಂಜುನಾಥ್ ಶರ್ಮಾರವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪಾರ್ವತಮ್ಮ, ಪಾಂಡುರಂಗಯ್ಯ, ಅಂಜಿನಪ್ಪ, ಕೃಷ್ಣಪ್ಪ, ಹನುಮಂತರಾಯಪ್ಪ, ಕರಿಯಣ್ಣ, ತಿಪ್ಪೇಸ್ವಾಮಿ, ಮೂರ್ತಿ, ಗೋವಿಂದರಾಜು, ಕಲ್ಪನಾ, ಭಾಗ್ಯಮ್ಮ, ರಾಧಮ್ಮ, ಪುಟ್ಟಮ್ಮ ಇನ್ನು ಮುಂತಾದವರು ಹಾಜರಿದ್ದರು. ನಿರ್ಮಾಣದ ಮಧುಗಿರಿ ತಾಲೂಕು ಬಳಗದವರಿಗೆ ತುಂಬ ಧನ್ಯವಾದಗಳು. ಏನು ಈ ದಿನ ನಾವು ಇಲ್ಲಿ ಒಂದು ಚಿಕ್ಕದಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ, ಈಗ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳು ತುಂಬ ಹೆಚ್ಚಾಗಿರ್ತಾರೆ. ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಒಂದು ರಕ್ಷಣೆ ಇರೋದಿಲ್ಲ. ಅವರು ಒಬ್ಬರು ಸೇರ್ದಾರಾಗಿರೋದಿಲ್ಲ. ಅವ್ರಿಗೆ ಎಲ್ಲೋ ಹೋದಾಗ ವ್ಯಾಪಾರ ಮಾಡ್ತಾ ಇರ್ತಾರೆ. ಪೊಲೀಸ್ನವ್ರು ಬರ್ತಾರೆ, ಎತ್ತರೆ ಆಚೆಗೆ ಅಂತಾರೆ, ಇನ್ಯಾರು ವೆಹಿಕಲ್ ಅವರು ಬರ್ತಾರೆ, ಅವ್ರು ಆಚೆ ಕಡೆ ತೆರಗೋಡೋ ಸಾಕು ಹೋಗ್ತಾರೆ, ಅವ್ರು ಜೀವನ ಮಾಡಬೇಕಾಗ್ತೈತೆ. ಅಂಥ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಂಘ ಕಟ್ಟಿಬಿಟ್ಟು, ಸಂಘದ ಮುಖಾಂತರ ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು, ಅವರಿಗೆ ಒಂದು ರಕ್ಷಣೆ, ಅವ್ರಿಗೊಂದು ಬಲ ಒಂದು ಇರಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ಮಾಡಿ ರಾಜ್ಯಾಧ್ಯಕ್ಷರಾದಂಥ ಗೋಪಿ ಸರ್ ಅವರು ಮಾಡಿದ್ದಾರೆ. ಆ ಮುಖಾಂತರ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆನೂ ಸಂಘ ಮಾಡೋದ್ರಿಂದ ನಮ್ಮ ತಾಲೂಕಲ್ಲಿ ಬೀದಿ ಬದಿ ವ್ಯಾಪಾರಿ ಸಂಘದ ಒಂದು ಮಹಿಳಾ ಅಧ್ಯಕ್ಷರಾಗಿ ನಿನ್ನೆ ತಾನೇ ನಮ್ಮ ಪಾಲ್ ಮೇಡಮ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಆ ಸಲುವಾಗಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಏನು ನಮ್ಮ ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಬಳಗ ಏನಿದ್ದೀವಿ ಹಾಗೂ ನಮ್ಮ ಒಂದು ಶ್ರಮಜೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂಥವರೆಲ್ಲ ಸೇರ್ಕೊಂಡು ಈ ದಿನ ಈ ಒಂದು ತಾಲೂಕಿಗೆ ಹೊಸದಾಗಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಪಾಲ್ ಮೇಡಮ್ ಅವರಿಗೆ ಈ ದಿನ ಒಂದು ಚಿಕ್ಕದಾಗಿ ಒಂದು ನಮ್ಮ ಕಡೆಯಿಂದ ಒಂದು 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 ಅಭಿನಂದನೆ ಅಂತ ಇಟ್ಕೊಂಡಿದ್ದೀವಿ. ಅದು ಏನು ಏಕಾಏಕಿ ಮಾತಾಡ್ಕೊಂಡು ನಾವು ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದೇ ರೀತಿಯಾಗಿ ನೋಡ್ರಿ, ನಾವು ಎಲ್ಲೆಲ್ಲಿದ್ದವರು ಎಲ್ಲ ಆಟೋಮೆಟಿಕ್ ಆಗಿ ನಮ್ಮ ಒಂದು ದುನಿಮಾರಮ್ಮ ದೇವಸ್ಥಾನಕ್ಕೆ ಯಾವ ಥರ ಬಂದಿದ್ದೀವಿ ಹಂಗೆ ಆಟೋಮೆಟಿಕ್ ಆಗಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೀವಿ. ಒಬ್ರಿಗೆ ಗೊತ್ತಿಲ್ಲ, ಕರಿಯಪ್ಪ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಾವು ಗೊತ್ತು ಅಂತ ಕರಿಯಬಾರ್ದು ಗೊತ್ತಿಲ್ಲ. ಆ ಥರ ಸಂಘಟನೆಯ ಪದಾಧಿಕಾರಿಗಳಿಗೂ ಮತ್ತು ಕೆಪಿಸಿಸಿ ಸಂಘದ ಕಾರ್ಮಿಕ ಘಟಕದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳಿಗೂ ವಂದಿಸುತ್ತಾ, ಇವತ್ತು ಮಧುಗಿರಿ ತಾಲೂಕಿನ ಬೀದಿ ವ್ಯಾಪಾರಿಗಳ ಕರ್ನಾಟಕ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ಮಹಿಳಾ ಅಧ್ಯಕ್ಷರನ್ನಾಗಿ ನಮ್ಮ ಪಾರ್ವತಿ ಮೇಡಮ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮಹಿಳಾ ಸಂಘಟನೆಯ ಪರವಾಗಿ ಗೌರವವನ್ನು ಹೋಬಳಿಗಳಲ್ಲಿ ಅವರ ಲೀಡರ್ಗಳನ್ನ ಮಾಡಿಬಿಟ್ಟು ಮೆಂಬರ್ಶಿಪ್ ಕಲೆಕ್ಟ್ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಮಹಿಳಾ ಘಟಕಗಳನ್ನ ಇನ್ನೂ ಸಂಘಟನೆಗಳನ್ನ ಹೆಚ್ಚಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಬೀದಿ ವ್ಯಾಪಾರಿಗಳಿಗೆ ಏನೇನು ಸೌಲಭ್ಯಗಳು ತಲುಪ್ತಾ ಇದ್ದೀವೋ ಅದು ಸರಿಯಾಗಿ ತಲುಪ್ತಾ ಇಲ್ಲ. ಈಗಾಗಲೇ 2 ವರ್ಷದಿಂದ ಬೀದಿ ವ್ಯಾಪಾರಿಗಳಿಗೆ ಸಂಘದಿಂದ ಲೋನ್ಗಳು ಮಾಡಿಸ್ಕೊಟ್ಟಿದ್ದಾರೆ. ಬಟ್ ಅದು ಯಾವುದನ್ನು ಕ್ರಿಯೇಟಿವ್ ಆಗಿ ಸರಿಯಾಗಿ ನಡೀತಾ ಇಲ್ಲ. ಅದು ಮಾಹಿತಿ ನಮಗೆ ಬಂದಿದೆ. ಮತ್ತು ಬೀದಿ ವ್ಯಾಪಾರಿಗಳ ಒಂದು ರಾಜ್ಯಾದ್ಯಂತ ಒಂದು ಸಮಿತಿ ಆಗಿದೆ, ಆಮೇಲೆ ಜಿಲ್ಲಾ ಸಮಿತಿ ಆಗಿದೆ. ಈ ನಮ್ಮ ತಾಲೂಕು ಸಮಿತಿಗಳು ಆಗಿಲ್ಲ ಇನ್ನೂ. ಆ ಒಂದು ಇದನ್ನು ನೋಡಿ ಪಾರ್ವತಮ್ಮರು ಇರ್ತಕ್ಕಂಥ ಒಂದು ಅವರಲ್ಲಿ ಆಸಕ್ತಿ, ಬಡವ್ರ ಬಗ್ಗೆ ಕೆಲಸ ಮಾಡ್ತಕ್ಕಂಥದ್ದು ಇದೆ ಅಂತ ಹೇಳ್ಬಿಟ್ಟು ಜಿಲ್ಲೆಯ ಮಟ್ಟದಲ್ಲಿ ಇವ್ರನ್ನ ಗುರುತಿಸಿ ಇವತ್ತು ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಮಹಿಳಾ ತಾಲೂಕು ಅಧ್ಯಕ್ಷರಾಗಿ ಇವ್ರನ್ನ ಆಯ್ಕೆ ಮಾಡಿದ್ದಾರೆ. ಆ ಒಂದು ಆಯ್ಕೆ ಸಮಿತಿಗೆ ಈ ಅಧ್ಯಕ್ಷರ ಪರವಾಗಿ ಪಾರ್ವತಮ್ಮನವರು, ರಾಧವರು, ಭಾಗ್ಯಮ್ಮನವರು, ಕರಿಯಣ್ಣವರು, ಕಲ್ಪನಾ ಅವರು, ಮಂಜುನಪ್ಪನವರು, ಪಾಂಡು ಅವರು, ಉಪನ್ಯಾಸಕರು ಮತ್ತು ರೆಡ್ಡಿ ಅವರು, ಹಾಗೆ ಇದಕ್ಕೆಲ್ಲ ಹೆಚ್ಚಿನದಾಗಿ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ನಾಗಕೃಷ್ಣರವರು ಹಾಗೂ ಮಂಜು
ಈ ಒಂದು ಏನು ನವ ಕರ್ನಾಟಕ ಇರ್ಬೋದು, KPCC ಕಾರ್ಮಿಕ ಇಲಾಖೆ, ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ರಿಜಿಸ್ಟರ್, ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ, ತುಮಕೂರು ಇವರ ವತಿಯಿಂದ ಗೋಪಿ ಸರ್ ಅವರು ನನ್ನನ್ನು ಮಧುಗಿರಿ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಶಬೀರ್ ಅಹಮದ್ ಅವರು, ಆಮೇಲೆ ಆದಿಲ್ ಸರ್ ಅವರು, ಮತ್ತು ರಮ್ಯಾ ಮೇಡಮ್ ಅವರು, ಶ್ರುತಿ ಮೇಡಮ್ ಅವರು ಅವರೆಲ್ಲ ಸೇರಿ ನಾನು ಆಯ್ಕೆ ಮಾಡಿದ್ದಾರೆ. ಈ ಸಂಘದಲ್ಲಿ ನಾನು ಉನ್ನತ ಮಟ್ಟಕ್ಕೆ ಏರಬೇಕು, ಆಮೇಲೆ ಶ್ರಮಜೀವಿ ವ್ಯಾಪಾರಿಗಳಿಗೆ ಎಲ್ಲ ಅವ್ರಿಗೆ ಸಹಾಯ ಮಾಡಬೇಕು. ಆಮೇಲೆ ಸಂಘದ ವತಿಯಿಂದ ಏನೇನು ಅವ್ರಿಗೆ ಫೆಸಿಲಿಟೀಸ್ ಬರುತ್ತೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಈ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ವತಿಯಿಂದ ನನಗೆ ಸಮಾರಂಭ ಇಟ್ಕೊಂಡಿದ್ದಾರೆ. ಅವ್ರಿಗೂ ನಾಗರಾಜ್ ಸರ್ಗೆ, ಶ್ರುತಿ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು.